ಮಹಾವಿಷ್ಣು ದೇವರು ಯಾಕೆ ಮಾನವ ರೂಪ ತಾಳುತ್ತಾರೆ ಅಂತ ನಿಮ್ಗೆ ಗೊತ್ತಾ? ಧರ್ಮ ಕುಸಿದಾಗ, ಅಧರ್ಮ ಹೆಚ್ಚಾದಾಗ, ಭಕ್ತರ ಕಣ್ಣೀರು ಭೂಮಿಯನ್ನು ತಟ್ಟಿದಾಗ ಅಲ್ಲಿ ಮಹಾವಿಷ್ಣು ದೇವರು ಅವತಾರವಾಗಿ ಭೂಮಿಗೆ ಇಳಿಯುತ್ತಾರೆ. ಹಾಗೆಯೇ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಅವತಾರಗಳನ್ನ ಎತ್ತುತ್ತಾರೆ. ಎಷ್ಟೋ ಜನಗಳಿಗೆ ದೇವರ ಬಗ್ಗೆ ಏನು ಗೊತ್ತಿರಲ್ಲ, ತಪ್ಪು ಅಭಿಪ್ರಾಯಗಳನ್ನ ತಿಳ್ಕೊಂಡಿರ್ತೀರಾ. ದೇವರು ಕೇವಲ ಆಕಾಶದಲ್ಲಿರುವ ಶಕ್ತಿಯಲ್ಲ, ಅವರು ಮಾನವನ ನೋವು ಅರಿಯುವ ಕರುಣೆಯ ರೂಪ. ವಿಷ್ಣು ದೇವರು ಸೃಷ್ಟಿಯ ಪಾಲಕನಾಗಿ ಲೋಕದ ಧರ್ಮವನ್ನು ಕಾಪಾಡುವ ಮಹತ್ವದ ಕಾರ್ಯವನ್ನು ಮಾಡುತ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದಾಗೆ ಯದಾ ಯದಾ ಈ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂದರೆ ಧರ್ಮಕ್ಕೆ ಹಾನಿಯಾದಾಗ ನಾನು ಅವತಾರವಾಗಿ ಮತ್ತೆ ಮತ್ತೆ ಬರುತ್ತೇನೆ ಎಂಬ ಅರ್ಥ. ಮಾನವ ರೂಪವನ್ನು ತೆಗೆದುಕೊಳ್ಳುವ ಮುಖ್ಯ ಕಾರಣಗಳು: ಒಂದನೆಯದು ಧರ್ಮ ರಕ್ಷಣೆ ಮತ್ತು ಸತ್ಯವನ್ನು ಉಳಿಸಲು. 2 ಸಜ್ಜನರ ಕಾಪಾಡುವುದು, ಪ್ರಹ್ಲಾದನಂತಹ ಭಕ್ತರಿಗೆ ಧೈರ್ಯ ಮತ್ತು ರಕ್ಷಣೆ ನೀಡಲು. 3 ದುಷ್ಟರ ಸಂಹಾರ, ರಾವಣ, ಕಂಸ, ಹಿರಣ್ಯಕಶಿಪುನಂತಹ ರಾಕ್ಷಸರನ್ನು ನಾಶ ಮಾಡಲು. 4 ಮಾನವರಿಗೆ ಆದರ್ಶ ತೋರಿಸಲು, ರಾಮನಂತೆ ಸತ್ಯ, ಕೃಷ್ಣನಂತೆ ಜ್ಞಾನ ಮತ್ತು ಪ್ರೀತಿ ಕಲಿಸಲು. 5 ಭಕ್ತರೊಂದಿಗೆ ಹತ್ತಿರವಾಗಲು. ಮಾನವನಿಗೆ ಜ್ಞಾನ ಮೋಕ್ಷ ಸಿಗುತ್ತದೆ. ನೀವೆಲ್ಲ ಯಾವ ರೂಪದಲ್ಲಿ ದೇವರನ್ನ ಕಾಣ್ತೀರಾ ಅಂತ ಕಮೆಂಟ್ ಮಾಡಿ.